ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ನೀವು ಕೂಡ ಕರೆ ಮಾಡಬಹುದಾಗದೆ, ಮಾತನಾಡಬಹುದಾಗದೆ. ಯಾವುದೇ ಸಮಸ್ಯೆಗಳಾಗಿರಬಹುದು, ಮದುವೆಯಾಗಿರಬಹುದು, ಶಿಕ್ಷಣ ಆಗಿರಬಹುದು, ವಿದ್ಯಾಭ್ಯಾಸ, ಆಸ್ತಿ, ಕೋರ್ಟ್ ವಿವಾದ, ಯಾವುದೇ ಸಮಸ್ಯೆಗಳಾಗಿರಬಹುದು, ಎಂತಹದ್ದೇ ಸಮಸ್ಯೆಗಳಾಗಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಏನಂದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು. ಹಾಗಾದರೆ ನಿಮಗೂ ಕೂಡ ಕಲಿಯುವಂತಹ ಆಸಕ್ತಿ, ನೀವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು. ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಹಾಗಾದರೆ ಯಾವ ರೀತಿ ಕಲಿಯೋದು, ಜ್ಯೋತಿಷ್ಯದಲ್ಲಿ ಏನೆಲ್ಲ ತಿಳಿಸ್ಕೊಡ್ತಾರೆ, ಯಾವಾಗಿಂದ ಬ್ಯಾಚ್ ಆರಂಭವಾಗುತ್ತೆ, ಎಷ್ಟು ಇದರ ದರ, ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಬೇಗ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿರಿ. ಇವತ್ತು ಸಂಜೆ 7:00 ಒಂದು ಉಚಿತ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈ 113ನೆಯ ಬ್ಯಾಚ್ ನೀವು ಕೂಡ ರಿಜಿಸ್ಟರ್ ಆಗ್ಬೋದು. ಅತಿ ಕಡಿಮೆ ದರ ಅಂದರೆ 7,999 ರೂಪಾಯಿಗೆ ನೀವು ಇಡೀ ಜ್ಯೋತಿಷ್ಯದ ಭಂಡಾರವನ್ನು ತಮ್ಮದಾಗಿಸಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರ್ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ತಮ್ಮ ಜೀವನವನ್ನು ಕೂಡ ತಾವು ರೂಪಿಸ್ಕೊಂಡಿದ್ದಾರೆ. ಹಾಗಾದರೆ 113ನೆಯ ಬ್ಯಾಚ್ ಯಾವಾಗ ಆರಂಭವಾಗುತ್ತೆ, ಅದರ ಪ್ರೈಸ್ ಎಷ್ಟು, ಯಾವ್ಯಾವ ವಿಚಾರಗಳ ಬಗ್ಗೆ ತಿಳಿಸ್ಕೊಡಲಾಗುತ್ತೆ ಈ ಒಂದು ಬ್ಯಾಚ್ ಬಗ್ಗೆ, ಈ ಕುರಿತಂತೆ ಒಂದು ಸ್ಪೆಷಲ್ ವೀಟ್ ಇದೆ, ನೋಡ್ಕೊಂಡು ಬರೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಡ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ಬದಲಾಗಬೇಕಾ, ಬೆಳವಣಿಗೆಯನ್ನು ಹೊಂದಬೇಕಾ ಎಲ್ಲ ಕ್ಷೇತ್ರದಲ್ಲೂ ಕೂಡ? ಹಾಗಾದರೆ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೀವು ಕೂಡ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ದರೆ ಬಿಸ್ನೆಸ್ಸಲ್ಲಿ, ಆವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಇದ್ದರೆ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡಬಹುದಾಗಿದೆ. ಈ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ಕೈಲಾಶ್ ಯಂತ್ರ ಎನ್ನುವಂತಹ ಅದ್ಭುತವಾದಂತಹ ಯಂತ್ರದ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡೋದ್ರಿಂದ ಏನೆಲ್ಲ ಒಂದು ಪರಿಹಾರಗಳಾಗುತ್ತೆ, ಏನೆಲ್ಲ ಶುಭಪ್ರದವನ್ನು ನಾವು ಪಡಿಬಹುದಾಗಿದೆ, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬ. ಬೆಳವಣಿಗೆ, ಉತ್ತಮ ಶಕ್ತಿಯುತ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆ. ನೋಡಿದ್ರಲ್ಲ ವೀಕ್ಷಕರೇ, ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಏನೆಲ್ಲ ಶುಭ ಫಲಪ್ರದಗಳನ್ನು ನೀವು ಪಡಿಬಹುದು ಅಂತ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಕೈಲಾಶ್ ಯಂತ್ರವನ್ನು ಆರ್ಡರ್ ಮಾಡಿ ನೀವು ಕೂಡ ಪಡೆದುಕೊಂಡು ಪೂಜೆ ಮಾಡಿ ಒಂದು ಪ್ರತಿಫಲವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಮತ್ತೆ ಆಗ್ತಡ ಬೇಗ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಕರೆ ಮಾಡಿದಾಗ ನಿಮ್ಮ ಜನ್ಮ ಸಮಯ ಹೇಳಬೇಕಾಗುತ್ತೆ, ಜನ್ಮ ದಿನಾಂಕ, ಜನ್ಮಸ್ಥಳವನ್ನು ಕೂಡ ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನೀವು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಮತ್ತು ಸಮಯದ ಆಧಾರದ ಮೇಲೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿಕೊಡ್ತಾರೆ ಗುರುಜಿಯವರು. ಗುರುಜಿಯವರು ಕೂಡ ಇದ್ದಾರೆ. ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದಂತಹ ವಿಷಯದ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತನಾಡಲಿದ್ದೀರಿ? ಸಾಮಾನ್ಯವಾಗಿ ಎಲ್ಲರೂ ಒಂದು ಹೇಳ್ತಾರೆ, ಈ ಗ್ರಹ ನಮಗೆ ವಿದ್ಯಾಭ್ಯಾಸ ಕೊಡುತ್ತೆ ಅಂತ. ಸಾಮಾನ್ಯವಾಗಿ ಗುರು ಗ್ರಹ ನಮಗೆ ವಿದ್ಯಾಭ್ಯಾಸ ಕೊಡುತ್ತೆ ಒಳ್ಳೆ ಜಾಗದಲ್ಲಿದ್ದರೆ ಅಂತ. ಅದು ಒಂದು ರೀತಿ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಕೊಡ್ಬೋದು. ಆದರೆ ನಮ್ಮ ಈ ಕಲಿಯುಗದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ರಿಸಲ್ಟ್ ಓರಿಯೆಂಟೆಡ್ ಕೇಳ್ತಾರೆ. ನನ್ನ ಮಗ ಎಷ್ಟು ಪರ್ಸೆಂಟೇಜ್ ಬಂದ, 80% ಬಂದ, 90% ಬಂದ ಅಂತ. ಸೊ ಗುರುಗ್ರಹ ಆ ರೀತಿ ನಿಮಗೆ ಪರ್ಸೆಂಟೇಜ್ ಕೊಡ್ತಕ್ಕಂಥ ಗ್ರಹ ಅಲ್ಲ. ಶಾಸ್ತ್ರದಲ್ಲಿ ಗುರುಗ್ರಹ 4ನೇ ಮನೇಲಿದ್ದರೆ ಅಥವಾ ಗುರುಗ್ರಹ 5ನೇ ಮನೇಲಿದ್ದರೆ ಭಾಳ ಒಳ್ಳೆಯ ವಿದ್ಯಾವಂತ ಅಂತ ಹೇಳ್ತಾರೆ. ಇದರಲ್ಲಿ 2 ಅರ್ಥಗಳು ಇರುತ್ತೆ. ಮನುಷ್ಯನಿಗೆ ಜ್ಞಾನದಿಂದ ಜೀವನವನ್ನು ನಡೆಸ್ತಾನೆ. ಈ ಸಂಸ್ಥೆಯನ್ನು ನಡೆಸಬೇಕು ಅಂತಂದರೆ ಒಂದು ಸ್ವಲ್ಪ ಅನುಭವ ಮತ್ತು ಜ್ಞಾನ ಇರಬೇಕು. ಒಂದು ಹಾಸ್ಪಿಟಲ್ ನಡೆಸಬೇಕು ಅಂತಂದರೆ ಅನುಭವ ಮತ್ತು ಜ್ಞಾನ ಇರಬೇಕು. ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತಂದರೆ ಅನುಭವ ಮತ್ತು ಜ್ಞಾನ ಇರಬೇಕು. ಇದನ್ನು ಕೊಡ್ತಕ್ಕಂಥ ಗ್ರಹ ಗುರು. ಅವ್ರು ಎಲ್ಲೇ ಕೂತ್ಕೊಂಡ್ರು ಕೂಡ ಜ್ಞಾನ ಕೊಡ್ತಾನೆ, ಅದರದ್ದೇನು ಚಿಂತೆ ಇಲ್ಲ. ಆದರೆ ಈ ಕಡೆ 2ನೇ ಸೈಡ್ ಬಂದರೆ ನಮಗೆ ಅಕಾಡೆಮಿಕ್ಸ್ ಅಂತ ಬರುತ್ತೆ. ಅಂದರೆ ನಾವು ಓದ್ತಕ್ಕಂಥ ಶೈಕ್ಷಣಿಕ ಪದ್ಧತಿಯಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು, ಶೈಕ್ಷಣಿಕ ಪದ್ಧತಿಯಲ್ಲಿ ಬರ್ತಕ್ಕಂಥ ಫಲಿತಾಂಶಗಳ ವಿಚಾರದಲ್ಲಿ ನಾವು ನೋಡಿದಾಗ ಅಲ್ಲಿ ಯಾರು ಉತ್ತಮವಾಗಿರ್ತಕ್ಕಂಥದ್ದು ಗಳಿಸ್ತಾರೆ ಅಂತಂದಾಗ ಆ ದಶವನ್ನು ನಾವು ನೋಡಬೇಕಾಗುತ್ತೆ. ಅವಾಗ ಈಗ ಒಂದು ಸ್ಕೂಲಲ್ಲಿ 10ನೇ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಒಂದು 60 ಜನ ಇದ್ದರೆ 60 ಜನನೂ ಕೂಡ ವಿಧವಾಗಿರ್ತಕ್ಕಂಥ ಗ್ರಹಗಳು ಅವರಿಗೆ ಪ್ರಚೋದನೆ ಕೊಡ್ತಾ ಇರುತ್ತೆ. ಎಲ್ಲರಿಗೂ ಕೂಡ ಗುರು ಆಶೀರ್ವಾದ ಮಾಡ್ತಾ ಇರಲ್ಲ. 9 ಗ್ರಹಗಳಲ್ಲೂ ಕೂಡ ಯಾರೋ ಒಬ್ಬರು ಕೂಡ ಕೇತು ದಶೆ ನಡೀತಾ ಇರುತ್ತೆ, ಇನ್ನೊಬ್ರಿಗೆ ಯಾರಿಗೋ ಗುರುದಶೆ ನಡೀತಾ ಇರುತ್ತೆ, ಇನ್ನೊಬ್ರಿಗೆ ಯಾರಿಗೋ ಶನಿ ದಶೆ ನಡೀತಾ ಇರುತ್ತೆ, ಇನ್ನೊಬ್ರಿಗೆ ಯಾರಿಗೋ ರಾಹು ದಶೆ ನಡೀತಾ ಇರುತ್ತೆ, ಇನ್ನೊಬ್ರಿಗೆ ಯಾರಿಗೋ ಸೂರ್ಯ ದಶೆ ನಡೀತಾ ಇರುತ್ತೆ, ಭುಕ್ತಿಗಳು ನಡೀತಾ ಇರುತ್ತೆ. ಸೊ ಇಲ್ಲಿ ಗ್ರಹಗಳ ಅನ್ವಯ ಪ್ರಚೋದನೆ ಮಾಡ್ತಕ್ಕಂಥದ್ದು ಅಷ್ಟೇ ಹೊರತು ಫೈನಲ್ ಆಗಿ ನಾವು ತಗೊಳ್ಬೇಕಾಗಿರೋದು ಗ್ರಹಗಳು ಎಲ್ಲಿ ಕೂತಿದೆ, ಏನು ಫಲವನ್ನು ಕೊಡುತ್ತೆ ಆ ಸಮಯದಲ್ಲಿ. ಈ ಸಾಮಾನ್ಯವಾಗಿ ಜ್ಯೋತಿಷ್ಯ ಹತ್ರ ಹೋದರೆ ವಿದ್ಯಾಭ್ಯಾಸ ಹೆಂಗಿದೆ ಅಂತ ಹೇಳಿದ ತಕ್ಷಣ 4ನೇ ಮನೇಲಿ ಗುರು ಇರ್ತಕ್ಕಂಥದ್ದು, 5ನೇ ಮನೇಲಿ ಗುರು ಇರ್ತಕ್ಕಂಥದ್ದು ಅಥವಾ ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಇವನು ಜ್ಞಾನವಂತ ಅಂತಂದರೆ ವ್ಯಾವಹಾರಿಕ ಜ್ಞಾನವಂತ ಅಂತ ಅಲ್ಲಿ ಅರ್ಥೈಸ್ಕೊಳ್ಳೇಬೇಕೇ ಹೊರತು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾನೆ ಅನ್ನೋದು ಅಲ್ಲ. ತುಂಬ ಜನಕ್ಕೆ ಹೇಳ್ತಾರೆ, ಸರ್ ಯಾರೋ ಹೇಳಿದ್ರು ಹುಟ್ಟಿದಾಗ 4ನೇ ಮನೇಲಿ ಗುರು ಇದೆ, ಅವನು ಏನು ಓದೇ ಇಲ್ಲ, ವಿದ್ಯೆ ನೈವೇದ್ಯ. ಹೌದಾಗತ್ತೆ. ವ್ಯಾವಹಾರಿಕವಾಗಿ ಸಾಮಾನ್ಯವಾಗಿ ಗುರು 4ನೇ ಮನೇಲಿದ್ದು ಕೆಲವು ವಿಚಾರಗಳನ್ನು ಕೊಡ್ಬೋದು ಅಷ್ಟೇ. ಆದರೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿ ಕೊಡ್ತಕ್ಕಂಥದ್ದು, ಉನ್ನತ ಪರ್ಸೆಂಟೇಜ್ ಅಂತ ನಾವೇನು ಕರಿತೀವಿ, ಅಧಿಕವಾಗಿರ್ತಕ್ಕಂಥದ್ದು ಓದ್ತಕ್ಕಂಥದ್ದು ಇರೋದಿಲ್ಲ. ಇದನ್ನೆಲ್ಲರೂ ಮನದಟ್ಟು ಮಾಡ್ಕೊಳ್ಳಿ.
ಆ ಸಮಯದಲ್ಲಿ ಏನಾಗುತ್ತೆ, ಜ್ಯೋತಿಷ್ಯದಲ್ಲಿ ಯಾರೋ ಹೇಳಿದ್ರು 4ನೇ ಮನೇಲಿ ಗುರು ಇದ್ದಾನೆ, ಚೆನ್ನಾಗಿ ಓದ್ತಾನೆ, 5ನೇ ಮನೇಲಿ ಗುರು ಇದೆ, ಲಗ್ನದಲ್ಲೇ ಗುರು ಇದೆ, ತುಂಬ ಚೆನ್ನಾಗಿ ಓದ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಬುದ್ಧಿವಂತ, ಒಳ್ಳೆ ಜ್ಞಾನವಂತ ಆಗ್ತಾನೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ದಶನೇ ನೋಡಬೇಕಾಗತ್ತೆ. ದಶ ಸಂಬಂಧದಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ದಶದಲ್ಲಿ ಫೇಲ್ ಆಗೋ ಸಾಧ್ಯತೆ ಇದೆ. ಗುರು 4ನೇ ಮನೇಲಿದ್ದು ಕೂಡ ಆ ವ್ಯಕ್ತಿ ಫೇಲ್ ಆಗ್ತಕ್ಕಂಥದ್ದು ದಶ ಮೇಲೆ ಸಿಸ್ಟಮ್ ಆಗುತ್ತೆ. ಅದು ಜನರಲ್ ಓವರಾಲ್ ಜ್ಞಾನ ಕೊಡ್ತಕ್ಕಂಥದ್ದು. ಇದು ಪ್ರಸ್ತುತ ನಡೀತಕ್ಕಂಥ ಶೈಕ್ಷಣಿಕದಲ್ಲಿ ಬರ್ತಕ್ಕಂಥ ಪರ್ಸೆಂಟೇಜ್ ತೋರಿಸುತ್ತೆ. ಆ ಕಾರಣ ಇವತ್ತು ಒಂದು ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೆ 7ವರೆಗೆ. ಆಸಕ್ತರು ಮೇಲೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ವಾಟ್ಸಪ್ ಮಾಡಿ, ನಾನು ಜ್ಯೋತಿಷ್ಯ ಕಲಿಬೇಕು ಅಂತಿದ್ದೀನಿ, ಒಂದು ಫ್ರೀ ಕ್ಲಾಸಿಗೆ ಸೇರಿಸಿ ಅಂತ. 7ವರೆಗೆ ಪ್ರಾರಂಭವಾಗುತ್ತೆ. ಜ್ಯೋತಿಷ್ಯ ಅಂತಂದರೆ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನಿಮಗೆ ಅರಿವೇ ಇರಲ್ಲ. ಸೇರ್ಕೊಂಡವ್ರಿಗೆ ಮಾತ್ರ ಅದೃಷ್ಟ, ಸೇರ್ಕೊಳ್ದಿರೋರು, ಕಿವಿಲಿ ಕೇಳ್ದಿರೋರು ಒಂದು ರೀತಿ ಅದೃಷ್ಟ ಕಳ್ಕೊಂಡಂಗೆ. ಇದು ನೀವು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಕಷ್ಟ ಬಂದಾಗ ಜ್ಯೋತಿಷ್ಯ ಹತ್ರ ಹೋಗಬೇಕು ಅಂದಾಗ ಅವತ್ತೊಂದು ಸರ್ತಿ ಗುರುಗಳು ಕರೆದಿದ್ರು, ಒಂದು ಉಚಿತ ಕಾರ್ಯಾಗಾರಕ್ಕೆ ಬನ್ನಿ, ಎಷ್ಟು ಸುಲಭ ಅಂತ ಹೇಳ್ಕೊಡ್ತೀನಿ. ಅದರಿಂದ ನಾನು ಸೇರ್ಕೊಂಡವ್ರಿಗೇ ಜೀವನ ಬದಲಾಯಿಸುತ್ತೆ ಗ್ರಹಗಳಿಗೆ ತಮ್ಮ ತಮ್ಮ ಕರ್ಮಗಳನ್ನು ತಿಳ್ಕೊಂಡು ನಿಮ್ಮ ಹಾದಿಯಲ್ಲಿ ಹೋಗ್ತಕ್ಕಂಥ ಸಮಸ್ಯೆಗೆ ಹುಷಾರಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಪಕ್ಷಿ ನೋಟ ಜ್ಯೋತಿಷ್ಯಲ್ಲಿ ಗ್ರಹಗಳು ಹೇಳಿವೆ. ಸೊ ಯಾರ ಹತ್ರನೋ ಹೋಗಿ ಕೇಳೋದಲ್ಲ. ಯಾರ ಹತ್ರನೋ ಹೋಗಿ ಕೇಳಿದ್ರೆ ಅವ್ರಿಗೆ ತಿಳಿದಿದ್ದನ್ನು ಹೇಳ್ತಾರೆ ಹೊರತು ನೀವು ಕಲಿತಾಗ ನಿಮಗೆ ನಡೀತಾ ಇರ್ತಕ್ಕಂಥ ಅನುಭವವನ್ನು ಅಲ್ಲಿ ನೋಡ್ಬೋದು. ಇಲ್ಲಾಂದರೆ ಅವರು ತಿಳಿದಿದ್ದು ಹೇಳಿದಾಗ ನಿಮಗೆ ತಿಳಿದೇ ಇರತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಇಷ್ಟು ಇವತ್ತಿನ ವಿಚಾರ. ಎಸ್ ಗುರುಗಳು, ವಿದ್ಯಾಭ್ಯಾಸ ಕುರಿತಂತೆ ಯಾವ ಗ್ರಹವನ್ನು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಯಾವ ಗ್ರಹಗಳು ನಮಗೆ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸ್ಥಳ ಹಾಗೆ ಜನ್ಮ ಸಮಯವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಗೊತ್ತಿಲ್ಲ ಅನ್ನೋದಾದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಎಸ್, ಮತ್ತೆ ಆಗ್ತಡ, ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್, ನಾವು ಚಂಗೀರಿಂದ ಕರೆ ಮಾಡ್ತಾ ಇದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ ಗಂಡನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಯಾವ ವಿಚಾರವಾಗಿ? ಅದೇ ಮೇಡಮ್, ಇವಾಗ ಇಷ್ಟು ದಿವಸ ಅವರು ಬಾಡಿಗೆ ಕಾರ್ ಓಡಿಸ್ತಾ ಇದ್ರೆ, ಈಗ ಒಂದು ಕಂಪ್ನಿಲಿ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇದ್ದಾರೆ. ಅದ್ರಲ್ಲಿ ಹೋದ್ರೆ ಚೆನ್ನಾಗುತ್ತೆ ಅಂತ ಕೇಳಬೇಕಿತ್ತು. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 10. ಗುರುಗಳಿದ್ದಾರೆ, ಮಾತನಾಡಬಹುದು. ಅವ್ರ ಪ್ರಶ್ನೆ ಏನಿತ್ತು? ಅವರ ಗಂಡ ಬಿಸ್ನೆಸ್ ಚೇಂಜ್ ಮಾಡ್ತಿದ್ರಂತೆ. ಅಂದ್ರೆ ಬಿಸ್ನೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸ ಇಲ್ಲ ಸರ್, ಇಷ್ಟು ದಿವಸ ಅವರು ಬೇರೆ ಬಾಡಿಗೆ ಕಾರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು, ಕಾರ್ ಡ್ರೈವಿಂಗ್. ಈಗ ಕಂಪ್ನಿ ಸೇರ್ಕೋಬೇಕಂತಿದ್ದಾರೆ ಡ್ರೈವಿಂಗಿಗೆ. ಕಂಪನಿಗೆ ಸೇರ್ಕೋಬೇಕು ಅಂತ. ಓಕೆ. ನಂಬರ್ ಹೇಳಿ. 1 to 249. 10 ಹೇಳಿದ್ರಾ? ಏನು ಓದಿರೋದು? ಅವರು 8 ಅಷ್ಟೇ ಸರ್ ಓದಿರೋದು. ಇಂಥವ್ರಿಗೆ ಜ್ಯೋತಿಷ್ಯ ಕಲಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ನಮ್ಮವರು. 3ನೇ ಕ್ಲಾಸ್ 4ನೇ ಕ್ಲಾಸ್ ಓದೋರು ನನ್ನ ಹತ್ರ ಬಂದು ಒಂದೇ ವರ್ಷದಲ್ಲಿ ಓನ್ ಕಾರ್ ತಗೊಂಡವ್ರೆ. ನಿಮ್ಮ ಯಜಮಾನರಿಗೆ ಸ್ವಲ್ಪ ಕಿವಿ ತುಂಬಿ ಜ್ಯೋತಿಷ್ಯ ಕಲೀರಿ. ಡ್ರೈವಿಂಗ್ ಕಾರೆಲ್ಲ ಹೋಗ್ಬೇಕಾದ್ರೆ ಬೇಕಾದಷ್ಟು ಜನ ಸಿಗ್ತಾರೆ. ಬೇಕಾದಷ್ಟು ಸಿಕ್ಕಿದಾಗ ಅದನ್ನು ಹಾಗೇ ಕಾರಲ್ಲೇ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ ಕಂಪ್ನಿಗೆ ಹೋದಾಗ ಇನ್ನೂ ಅದೃಷ್ಟ. ಸರ್, ನಾನೊಬ್ಬ ಜ್ಯೋತಿಷಿ, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಬಟ್ ನಾವೆಲ್ಲ ನೋಡ್ಬೋದು ಯಾರ್ಯಾರ್ದು ಏನೇನು ಹಣೆ ಬರ ಇದೆ ಅಂತ. ಈ ಮಾತುಗಳನ್ನ ಹೇಳಿ ಮಾಡೋಕ್ಕೆ ಹೇಳಿ 10, 12 ಬಂದಿರೋದ್ರಿಂದ ಒಳ್ಳೆಯ ಕೆಲಸ ಅಂತ ತೋರಿಸ್ತಾ ಇದೆ ಈ ಒಂದು ರೂಲಿಂಗ್ ಪ್ಲ್ಯಾನೆಟಲ್ಲಿ. ದಶಾಭುಕ್ತಿಗಳೆಲ್ಲ ನೋಡಿದಾಗ ಇಲ್ಲಿ ಕಾಂಬಿನೇಷನ್ಸ್ ನಮಗೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ 12 ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ಜಾಸ್ತಿ ಇರುತ್ತೆ 12 ಬಂದಾಗ. ಸೊ ಇಂಥವ್ರಿಗೆ ನಾನು ಹೇಳೋದು, 8ನೇ ಕ್ಲಾಸ್ ಓದಿದ್ದಾರೆ ಅಂತಂದರೆ ಈ ಹೆಣ್ಮಕ್ಳು ಪುಷ್ ಮಾಡಬೇಕು. ಅದು ಒಂದು ಕಲ್ತ್ಕೊಂಡ್ರೆ ಸೈಡ್ ಬಿಸ್ನೆಸ್ ಇರ್ತದೆ. ಏನಿರ್ತದೆ? ಎಷ್ಟು ಜನ ಆಟೋ ಡ್ರೈವರ್ ಕಲ್ತಿದ್ದಾರೆ ಗೊತ್ತಾ? ನಮ್ಮಲ್ಲಿ ಆಟೋ ಡ್ರೈವರ್ಗಳು ಬೇಕಾದಷ್ಟು ಜನ ಕಲಿತು ಅವ್ರು ಹೇಳ್ತಾರೆ, ಸರ್ ನಾನು ಆಟೋ ಓಡಿಸ್ತೀನಿ, 25,000 ಬರುತ್ತೆ, ಹಂಗೂ ಹಿಂಗೂ ಮಾಡಿ. ಸೊ ಹಂಗೆ ಬಂದೋ ಪ್ಯಾಸೆಂಜರ್ಗೆಲ್ಲ ನಾನು ಜ್ಯೋತಿಷ್ಯ ಹೇಳ್ತಾ ಇರ್ತೀನಿ. ಅವರೇ ಖುಷಿಪಟ್ಟು ಅವರೇ ನಂಬರ್ ತಗೊಂಡು ಇವತ್ತು ಹೇಳ್ತೀನಿ, ಏನಪ್ಪ ನೀನು ಜ್ಯೋತಿಷ್ಯ ಕಲ್ತಿದ ತಕ್ಷಣ ನೀನು ಯಾಕೆ ಉದ್ಧಾರ ಆಗಿಲ್ಲ ಅಂತ ಅಂಥವ್ರಿಗೆ ಹೇಳ್ತೀನಿ ಸರ್ ನಾನು. ನಮ್ಮ ಗುರುಗಳು ಹೇಳ್ಕೊಟ್ಟವ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಅಷ್ಟೆಷ್ಟೇ ಸಿಗುತ್ತೆ. ಸೊ ನಿಮಗೆ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ ಹೇಳೋ ಶಕ್ತಿ ನಮಗೆ ಗುರುಗಳು ಕೊಟ್ಟಿದ್ದಾರೆ. ಅದು ಜ್ಯೋತಿಷ್ಯ ಅಂತಕ್ಕಂಥದ್ದು. ಜ್ಯೋತಿಷ್ಯ ತಿಳಿದಿದ ತಕ್ಷಣ ಕೋಟ್ಯಾಧೀಶರು ಆಗಂಗಿದ್ದರೆ ಬರೋ ಕರ್ನಾಟಕದಲ್ಲಿರೋರು, ಭಾರತದಲ್ಲಿರ್ತಕ್ಕಂಥ ಜ್ಯೋತಿಷರೆಲ್ಲ BMW ಅಥವಾ ಆಡಿಲೋ ಓಡಾಡ್ಕೊಂಡಿರ್ತಾಯಿದ್ರು. ಅವೆಲ್ಲ ಸುಳ್ಳು, ಅವೆಲ್ಲ ಪೊಳ್ಳು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಅಂತಲೇ ಹೇಳಿರೋದು. ಓಕೆ,
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರೋ ಕ್ಷೇತ್ರದಲ್ಲಿ ಬಂದು ಮಾತನಾಡಿ, ಹಾಗೆ ಟಿವಿ ವಾಲ್ಯೂಮನ್ನು ಕೂಡ ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತನಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಇವಾಗ ತಾನೇ ಹೇಳ್ದೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬಿಟ್ಟು ಮಾತನಾಡಿ ಅಂತ. ಓಕೆ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿಮಾ. ಹಲೋ, ನಮಸ್ತೆ ಮಾ, ದಯವಿಟ್ಟು ಟಿವಿ ಇರೋಂತ ಅಂದ್ರೆ ಪ್ರದೇಶದಿಂದ ಹೊರಗೆ ಬಂದ್ಬಿಡಿ. ಬಂದಿದೀವಿ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಾವು ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 3/5/2012. 2012. ಹುಟ್ಟಿದ ಸಮಯ 5:40 ಸಾಯಂಕಾಲ. 5:40 ಸಾಯಂಕಾಲ. ಹುಟ್ಟಿದ ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಓದ್ತಾ ಇದ್ದಾರೆ ಈಗ? ಅವರು 9th ಓದ್ತಾ ಇದ್ದಾರೆ ಗುರುಜಿ. ಅಷ್ಟು ಬೇಗ ವಿದ್ಯಾಭ್ಯಾಸದ ಯಾಕೆ ತಿಳ್ಕೊಬೇಕು 9th ಅಲ್ಲೇ? ಮ್ಯಾಮ್ ಸರ್, ಅವರು ಓದೋದ್ರಲ್ಲಿ ಸುಮಾರು ಡಲ್ ಇದ್ದಾರೆ ಸರ್, ಅದಕ್ಕೋಸ್ಕರ. ಸೊ ಅಸ್ಟ್ರಾಲಜಿ ಕಲ್ತಿದ್ದೀರಾ ನೀವು? ಇಲ್ಲ ಸರ್, ಕಲಿತಾ ಇದೀವಿ. ಕಲಿತಾ ಇದ್ದೀರಾ? ಯಾರ ಹತ್ರ? ಇಲ್ಲ ಸರ್, ಇವಾಗ ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು ಸರ್. ಇವತ್ತು ಬನ್ನಿ, ಇವತ್ತು ಫ್ರೀ ಕ್ಲಾಸ್ಗೆ ಫಸ್ಟು. ಸರಿ ಸರ್. ಅರ್ಥ ಆಯ್ತಾ? ಫ್ರೀ ಕ್ಲಾಸಿಗೆ ಬಂದಾಗ ಅವಳನ್ನ ಕೂರಿಸಿದಾಗ ಗೊತ್ತಾಗುತ್ತೆ ಹೇಗಿದೆ ತಿಳ್ಕೊಳ್ಳೋದು, ಏನು ಮಾಡೋದು ಅಂತ. ಓಕೆ, ಇದರ ಪ್ರಕಾರ ಲಗ್ನದಲ್ಲಿ ಶನಿ ಇರ್ತಕ್ಕಂಥದ್ದು, ಶನಿಗೆಲ್ಲ ನೋಡೋದಿಲ್ಲ, ದಶಾ ನೋಡ್ತೀವಿ. 27ವರೆಗೂ ಮಂಗಳ ದಶಾ ಇದೆ, 27ವರೆಗೂ. ಮಂಗಳ ಆದಮೇಲೆ ರಾಹು ಪ್ರಾರಂಭ ಆಗುತ್ತೆ. ಈ 8ನೇ ಮನೆ ನೋಡಿ, ಎಜುಕೇಷನ್ಗೆ ನೀವು ಸ್ಕ್ರೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾವು ವೆರಿ ಸಿಂಪಲ್ಲು, ನಮ್ಮದ್ರಲ್ಲಿ ಬ್ಲೂ ಕಲರ್ ಎಜುಕೇಷನ್ ತೋರಿಸುತ್ತೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕೆಳಗೆ ಹೋಗ್ತೀವಿ, ಈ ದಶಾ ಅನ್ನೋದು ಬ್ಲೂ ಕಲರ್ ಇರುತ್ತೆ ಅಷ್ಟೇ. ದಶಾ ಅಂದರೆ ಏನು ನಡೆಯುತ್ತೆ ಅಂತ ಬ್ಲೂ ಕಲರ್ ಇರುತ್ತೆ. ಆ ಬ್ಲೂ ಕಲರ್ನ ಇವ್ರಿಗೆ ಈ ಒಂದು ಆ್ಯಪು ಸಂಜೀವನಿ ಇದ್ದಂಗೆ. ಈ ಆ್ಯಪ್ ಇದೆಯಲ್ಲ, ಸಂಜೀವನಿ ಇದ್ದಂಗೆ. ಸೊ ಅವಾಗ ನಾವು ಇಲ್ಲಿ ನೋಡ್ತೀವಿ, ಓಕೆ ಇಲ್ಲಿ ದಶಾದಲ್ಲಿ 8 ಇದೆ, 6 ಇದೆ, ಇದಕ್ಕೆ ನಾವು ದಾನ ಕೊಟ್ಕೊಂಡ್ಬಿಟ್ರೆ ಸಾಕು, ಕಮ್ಮಿ ಆಗಿಬಿಡುತ್ತೆ. ರಾಹು ದಶೆಯಲ್ಲಿ ಹೇಗಿದೆ ಅಂತ ನೋಡಿದಾಗ 11 ಬಂದಿರೋದ್ರಿಂದ ವಿದ್ಯಾಭ್ಯಾಸ 27 ಆದ ನಂತರ ತುಂಬ ಚೆನ್ನಾಗಿ ಮಾಡ್ತಾರೆ, ಡೆಫಿನೆಟ್ಲಿ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಸಾಧ್ಯವಾದಷ್ಟು ಈ ಕಾಮರ್ಸ್ ಲೈನು ವಿದ್ಯಾಭ್ಯಾಸ ಕಮ್ಮಿ ಇದ್ದಾಗ 12 ಬಂದಾಗ ಕಾಮರ್ಸು, ಆಡಿಟಿಂಗು, ಫಿನಾನ್ಸ್ ಕಡೆ ಹೋಗ್ಬಿಡ್ಲಿ. ತುಂಬ ಚೆನ್ನಾಗಿ ಓದ್ತಾರಾ, ಸೈನ್ಸ್ ತೊಗೊಂಬಿಡ್ಲಿ, ಸೈನ್ಸ್ ತೊಗೊಂಡು ಮಾಡಿ. ನೀವು 10th ಡಿಸೈಡ್ ಮಾಡಬೇಕು ಇದನ್ನು. ಸೊ ನನ್ನ ಪ್ರಕಾರ 12 ಬಂದಾಗ ಲಾ, ಆಡಿಟಿಂಗ್ ಸೈಡು ಓದ್ಕೋಬೋದು, ಕಮ್ಮಿ ಎಜುಕೇಷನ್, ಮೈಂಡ್ ಸ್ವಲ್ಪ ಡಲ್ ಇದ್ದಾಗ. ಸೊ ಡೆಫಿನೆಟ್ಲಿ ಏನು ಮಾಡೋದು ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಜ್ಯೋತಿಷ್ಯ ಕಲೀರಿ, ಅವಾಗ ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಒಂದು ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ. 8ನೇ ಮನೆ ಸ್ವಲ್ಪ 6, 9, 12 ಇವೆರಡೂ ದಾನ ಮಾಡಬೇಕು. 6, 4, 12 ಬಂದಿರತಕ್ಕಂಥದ್ದು ಬುಧ ಸ್ವಲ್ಪ ಸರಿ ಇಲ್ಲ ಅವ್ರಿಗೆ. ನಡೀತಕ್ಕಂಥ ಮಂಗಳ ದಶ ಮೇಲೆಲ್ಲ ಮಂಗಳದಲ್ಲಿರ್ತಕ್ಕಂಥ ಉಪನಕ್ಷತ್ರ ಇಂಪಾರ್ಟೆಂಟು. ಉಪನಕ್ಷತ್ರ ಮಂಗಳನಿಂದನೇ ಇವರಿಗೆ ಸಮಸ್ಯೆ ಕೊಡ್ತಾ ಇರ್ತಕ್ಕಂಥದ್ದು. ಮೊಬೈಲ್ಗೆ ಅಡಿಕ್ಷನ್ನು, ಈ ಬ್ಯೂಟಿ ಆಗಿರೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರಿಗೆ. ವ್ಯಸನಗಳು ಜಾಸ್ತಿ ಇರುತ್ತೆ, ಅಗ್ರೆಸಿವ್ ಬಿಹೇವಿಯರ್, ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಮಂಗಳ ಬೇರೆ ಸಬ್ಲಾಡ್ ಬಂದಿರೋದ್ರಿಂದ. ಸೊ ತೊಗರಿ ಬೇಳೆಯನ್ನು ನಿವಾಳಿಸಿ ಪ್ರತಿ ಮಂಗಳವಾರ ಬಡವ್ರಿಗೆ ಕೊಡಿ. ಅದ್ರ ಜೊತೆಗೆ 8, 1, 11 ಬರ್ತಕ್ಕಂಥ ಶುಕ್ರ ಎಜುಕೇಷನ್ಗೆ ಸ್ವಲ್ಪ ನೆಗೆಟಿವ್ ಕೊಡ್ತಾನೆ. 2027ವರೆಗೂ ವೆಯ್ಟ್ ಮಾಡಿಬಿಡಿ, ಆಮೇಲೆ ಚೆನ್ನಾಗಿರುತ್ತೆ. ಶುಕ್ರ ಕಾಂಬಿನೇಷನ್ ಏನು ಮಾಡುತ್ತೆ, ಮೊಸರನ್ನು ದಾನ ಮಾಡಿ. ಆದರೆ ಮಂಗಳ 11, 2, 7 ಈ ದಶದಲ್ಲೂ ಇರುತ್ತೆ. ನೆಕ್ಸ್ಟ್ ದಶದಲ್ಲಿ 50% ಪವರ್ ಬರುತ್ತೆ. ಹವಳವನ್ನು ಕೊರಳಿಗೆ ಹಾಕಿ, ಹವಳ ಬನ್ನಿ ಸೇರ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಫ್ಯೂಚರ್ ಮ್ಯಾರೇಜ್ ಬಗ್ಗೆ ಕೇಳ್ತಾರೆ, ಮ್ಯಾರೇಜ್ ಚೆನ್ನಾಗಿಲ್ಲ, ಅವಾಗ ಹೇಗೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥದ್ದು ಬರುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಬೆಂಗಳೂರಿಂದ ಮಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ. ನಾನು ಟ್ಯೂಷನ್ ಶುರು ಮಾಡಿದ್ದೀನಿ, ಹಾಗಾಗಿ ಅದು ಸಕ್ಸಸ್ ಆಗುತ್ತಾ ಏನು ಅಂತ ಕೇಳಿ. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 54. 54. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ ಗುರುಜಿ, ನಮಸ್ತೆ. ಒಂದೇ ನಿಮಿಷ, ಹಾಕ್ತೀನಿ. 54. ಎಸ್ ಸರ್. ಏನು ಹೇಳ್ಕೊಡ್ತೀರಾ ನೀವು ಪಾಠ? ಅಂದ್ರೆ ಸಬ್ಜೆಕ್ಟ್ ವೈಸ್ ನಾನು ಮ್ಯಾಥ್ಸ್ ಟೀಚರು, ಹಾಗಾಗಿ ಎಲ್ಲ ಸಬ್ಜೆಕ್ಟ್ ಬರ್ತಾರೆ, ಮಕ್ಳುಗಳು ಬರ್ತಾರೆ ಟ್ಯೂಷನ್, ಹಾಗಾಗಿ ಎಲ್ಲ ಸಬ್ಜೆಕ್ಟ್. ಯಾವ ಸ್ಟ್ಯಾಂಡರ್ಡ್ ಇಂದ ಹೇಳ್ಕೊಡ್ತೀರಾ? ನಾನು ಫೋರ್ತ್ ಅಬೌಟ್ 10th ವರೆಗೂ ಹೇಳ್ಕೊಡ್ತೀನಿ. ಅದೆಲ್ಲ ಓಕೆ, ನೀವು ಮಕ್ಳಿಗೆಲ್ಲ ಹೇಳ್ಕೊಡ್ತೀರಾ. ಅದು ಹೆಂಗೆ ನೀವು ಜ್ಯೋತಿಷ್ಯ ನಂಬ್ತಾ ಇದ್ದೀರಾ?
ಜ್ಯೋತಿಷ್ಯ ಸರ್ ಮೊದಲು ಒಂದ್ಸಲ ಕಾಲ್ ಮಾಡಿದ್ದೆ, ಹಾಗಾಗಿ ನೀವು ವಿಡಿಯೋಸ್ ಎಲ್ಲ ಹಾಕ್ತಿರ್ತಾರಲ್ಲ ಫಾಲೋ ಮಾಡ್ತಿರ್ತೀನಿ ಹಾಗಾಗಿ. ಸೊ ಮೊದಲ ಕಾಲ್ ಮಾಡಿದ್ದು ಕರೆಕ್ಟ್ ಆಗಿತ್ತಾ? ಹಾ, ಅಂದ್ರೆ ನಾನು ನೀವು ಟೀಚಿಂಗ್ ಲೈನಲ್ಲೇ ಹೋಗಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರಿ, ಹಾಗಾಗಿ ಟೀಚಿಂಗ್ ಲೈನಲ್ಲೇ ಇದ್ದೀನಿ ಇವಾಗ ನಾನು. ಸೊ ಅದಕ್ಕೆ ನಂಬಿಕೆ ಬಂತು. ಹೌದು ಸರ್. ಯಾಕೆಂದರೆ ನಮ್ಮದು ದರಿದ್ರ ಏನು ಅಂದರೆ ಹಿಂದೂಗಳಿಗೆ ನಮ್ಮ ಹಿಂದೂ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಹಿಂದೂಗಳು ಇಷ್ಟು ದರಿದ್ರವಾಗಿ ಸಾಯ್ತಾ ಇರೋದು, ನಮ್ಮ ಧರ್ಮ ಉದ್ಧಾರ ಮಾಡ್ದೇನೆ. ಹಿಂದೂಗಳಿಗೆ ಹಿಂದೂ ಸಬ್ಜೆಕ್ಟ್ ಅಂದ್ರೇ ಕಾಲಿಳಿತಾರೆ. ಪ್ರಾಬ್ಲಮ್ ಅದು. ಇರಲಿ, ಟ್ಯೂಷನ್ ಮಾಡೋಕ್ಕೆ 10, 8, 10 ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಮ್ಮಿ ಜನ ಬರ್ತಾರೆ. ಅದಾದ ನಂತರ ಅಂದರೆ ಒಂದು ವರ್ಷ ಆದ ನಂತರ ಸಕ್ಸಸ್ ತೋರಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. 10, 10, 8 ಅಂತ ಬಂದಿರುತ್ತೆ. 8 ಅಂತ ಬಂದಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟ್ರಬಲ್ ಜಾಸ್ತಿ. 1, 2, 3 ಬರ್ತಾರೆ. ನೀವು ರೆಗ್ಯುಲರ್ ಆಗಿ ಶ್ರದ್ಧೆಯಿಂದ ಮಾಡಿ ಅವ್ರಿಗೆ ರಿಸಲ್ಟ್ ತರಿಸಿ ವರ್ಡ್ ಆಫ್ ಮೌತ್ ಹೋಗುತ್ತೆ. ಸ್ವಲ್ಪ ಅಡ್ವರ್ಟೈಸ್ಮೆಂಟು ಕೊಡಬೇಕಾಗತ್ತೆ. 10 ಅಂತ ಬಂದಾಗ ಅಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿ ಸ್ವಲ್ಪ ಆ ಲೈನ್ ಹೇಳಿರ್ತೀವಿ. ಲೈನಲ್ಲಿ ಕಷ್ಟನೋ ಸುಖನೋ ಆಮೇಲೆ ಅದರಲ್ಲಿ ಹೇಳ್ತೀವಿ. ಜ್ಯೋತಿಷ್ಯ 8ನೇ ಮನೆ ಬಂದಿದೆ, ಜ್ಯೋತಿಷ್ಯ ಮಾಡಿ. ಜ್ಯೋತಿಷ್ಯದಲ್ಲೂ ಕೂಡ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಈ ಟ್ಯೂಷನ್ಗಿನ 8ನೇ ಮನೆ ತೋರಿಸ್ತಾ ಇದೆ, ಖಂಡಿತ ಬರುತ್ತೆ. ಎಲ್ಲರಿಗೂ ನಾನು ಹೇಳೋದಿಲ್ಲ. ಒಬ್ಬರಿಗೆ ಮಕ್ಕಳು ವಿದ್ಯಾಭ್ಯಾಸ ನೋಡ್ಕೊಳ್ಳೋಕ್ಕೆ ಕಲೀರಿ ಅಂತ ಹೇಳ್ತೀವಿ. ಕೆಲವ್ರಿಗೆ ನೀವೇ ಜೀವನ ಮಾಡಿ ಒಂದಷ್ಟು 4 ಕಾಸು ಸಂಪಾದನೆ ಮಾಡಿ. 7 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ನಿಜವಾಗಲೂ ಕೂಡ ಎಣಿಸಿದ್ರೆ ಇವರು ಅಸ್ಟ್ರಾಲಜರ್ಸು 2 ಲಕ್ಷದ ಮೇಲಿಲ್ಲ, 2 ಲಕ್ಷ ಇರೋದು. ನಮ್ಮಲ್ಲಿ 65,000 ಜನ ಕಲ್ತಿರೋರೆಲ್ಲನೂ ಕೂಡ ಜ್ಯೋತಿಷರಾಗಿಲ್ಲ, ಅವರು ಮನೆ ಮಟ್ಟಕ್ಕೆ ಕಲ್ತ್ಕೊಂಡಿದ್ದಾರೆ. 10 ಲಕ್ಷ ಜನ ರಿಕ್ವೈರ್ಮೆಂಟ್ ಇದೆ. ನಿಜವಾಗ್ಲೂ ಜ್ಯೋತಿಷ್ಯ 7 ಕೋಟಿ ಜನಸಂಖ್ಯೆಗೆ 10 ಲಕ್ಷ ಜನ ಕಲಿಯೋದಿದೆ. 10 ಲಕ್ಷ ಜನ ಅಷ್ಟು ಈಸಿಯಾಗಿ ರೀಚ್ ಆಗೋದಿಲ್ಲ ಈ ಜನ್ಮದಲ್ಲಿ. ನನ್ನ ಜನ್ಮದಲ್ಲೋ ಈ ಭಾರತದಲ್ಲೋ ಯಾವ್ದಾರು 10 ಲಕ್ಷ ಇಸ್ ನಾಟ್ ಈಸಿ ಪರ್ ಸ್ಟೇಟ್. ಅಷ್ಟು ಜನ ಮಾಡಿದ್ರೆ ಆವಾಗ ಒಂದು ಸ್ವಲ್ಪ ರೀಚ್ ಮಾಡ್ಬೋದು. ಯಾಕಂದರೆ ಎಲ್ಲರೂ ಏನು ಅಂತಂದರೆ ಕಷ್ಟ ಬಂದಾಗ ಅವರು ಸುಮ್ಮನೆ ಇರ್ತಾರೆ. ಕನೆಕ್ಟಿವಿಟಿ ಇದ್ದರೆ ಅವರೊಬ್ಬರು ಅಸ್ಟ್ರಾಲಜರ್ ಇದ್ದಪ್ಪ, ಅವರು ಏನು ಜಾಸ್ತಿ ನಮಗೇನು ಇದು ಮಾಡಲ್ಲ, ಹೆದರ್ಸಲ್ಲ, ಮತ್ತು ದುಡ್ಡು ಕಿತ್ಕೊಳ್ಳಲ್ಲ, ಕರೆಕ್ಟಾಗಿ ಹೇಳ್ತಾರೆ, ಸಮಾಧಾನವಾಗಿ ಹೇಳ್ತಾರೆ. ಅದು ನಕ್ಷತ್ರ ನಾಡಿಲಿ ಮಾತ್ರವೇ. ಎಲ್ಲರೂ ಭಯ ಬಂದಂದಾಗ ಅಲ್ಲಿ ಹೋದರೆ ಅದು ಏನು ಹೇಳ್ತಾರೋ, ಏನು ಮಾಡ್ತಾರೋ, ಪೂಜೆ ಹೇಳ್ತಾರೋ, ಲಕ್ಷ ಹೇಳ್ತಾರೋ, ಕಿತ್ಕೋತಾರೋ, ಅಯ್ಯೋ ಕಿತ್ಕೊಳ್ಳೋದೇ ಆಗೋಗಿದೆ. ತುಂಬ ಕಮ್ಮಿ ಜ್ಯೋತಿಷಿರೋದು, ತುಂಬ ಕಮ್ಮಿ. ನೀವು ಅರ್ಚಕರನ್ನೆಲ್ಲ ಜ್ಯೋತಿಷ್ಯನ್ ಮಾಡಬೇಡಿ. ಅರ್ಚಕರು ಯಾರು ಎಷ್ಟೋ ಜನ ಜ್ಯೋತಿಷ್ಯ ಹೇಳೋದಿಲ್ಲ, ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅರ್ಚಕರು ಯಾರು ಅಸ್ಟ್ರಾಲಜರ್ಸ್ ಅಲ್ಲ. ನಿಮ್ಮ ಮೈಂಡ್ ಸೆಟ್ ತೆಗೀರಿ. ಅರ್ಚಕರಿಗೂ ಹೇಳೋದಷ್ಟೇ, ನೀವು ಯಾವುದು ಜ್ಯೋತಿಷ್ಯ ಸುಳ್ಳು ಹೇಳ್ಬೇಡಿ. ದೇವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ಬೇಡಿ. ಅರ್ಥ ಆಯ್ತಾ? ಆ ಥರ ಸುಮ್ಮನೆ ಪಂಚಾಂಗ ನೋಡ್ಕೊಂಡು 7ನೇ ಮನೆ ಅದಕ್ಕೆಲ್ಲ ಶಾಂತಿ ಅಲ್ಲ. ದಶಾ ಮೇಲೆ ಮಾಡಿ ಬನ್ನಿ, ಕಲ್ತ್ಕೊಳ್ಳಿ. ಒಳ್ಳೆಯ ಒಂದು ನಾಗರಿಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶಕ ಆಗಿ ಅಂತ ಹೇಳಿ ಅರ್ಚಕರು ಕರಿತಾ ಇದ್ದೀನಿ. ಓಕೆ ವೀಕ್ಷಕರೇ, ಇವತ್ತೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಒಂದು ದಿನದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಸಂಜೆ 7ವರೆಗೆ ಈ ಒಂದು ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ತಡ ಮಾಡದೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಲಿಂಕ್ ಪಡೆದು ನೀವು ಕೂಡ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬಹುದಾಗಿದೆ. ಜ್ಯೋತಿಷ್ಯದ ಬಗ್ಗೆಯೂ ಕೂಡ ತಿಳಿದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಜೂನ್ 8ನೇ ತಾರೀಕಿನಿಂದ 113ನೇ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ. ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ನೋಡಿ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಯ ಕುರಿತಂತೆ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು,
ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಸಂಜೆ 7:00ವರೆಗೆ ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಈ ಒಂದು ಅವಕಾಶವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ಕ್ಲಾಸ್ ಇದೆ, ದಯವಿಟ್ಟು ಮಿಸ್ ಮಾಡಬೇಡಿ. 7:00ವರೆಗೆ ಒಂದು ಉಚಿತ ತರಗತಿ ಇದೆ, ಬನ್ನಿ ಸೇರ್ಕೊಳ್ಳಿ. ಜೀವನದಲ್ಲಿ ಒಂದು ಭಾಳ ದೊಡ್ಡ ತಪ್ಪು ನಾವೇನು ಮಾಡ್ತೀವಿ ಅಂತಂದರೆ ಸೇರ್ಕೊಳ್ಳದೇ ಇರೋದೇ ಒಂದು ದೊಡ್ಡ ತಪ್ಪು. ಆಮೇಲೆ ಅದರಲ್ಲಿ ದುಡ್ಡು ಎಷ್ಟಿದೆ ಅಂತ ನೋಡ್ತಕ್ಕಂಥದ್ದು 2ನೇ ತಪ್ಪು. ಈ 2 ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳ ಸಮಯನ ನೀವೇ ಅರಿತಲೇ ಸ್ವಲ್ಪ ಕಷ್ಟ ಹೆಚ್ಚುಪಟ್ಟು ಕನ್ಫ್ಯೂಸ್ ಆಗಿ ಹಾಳಾಗ್ತೀವಿ. 100% ಜ್ಯೋತಿಷ್ಯ ಕಲಿತವರೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಡೆಫಿನೆಟ್ಲಿ ಹೇಗಿದೆ ಈ ಕ್ಲಾಸ್, ಎಷ್ಟು ಈಸಿಯಾಗಿದೆ ಅಂತ ಅಷ್ಟು ಜನ ಹೇಳಿದಾಗಲೂ ಕೂಡ ನಿಮಗೆ ಮನಸ್ಸಿಗೆ ನಾಟಿಲ್ಲ ಅಂತಂದರೆ ಕರ್ಮ ನಿಮಗೆ ಬಿಡ್ತಾ ಇಲ್ಲ ಅಂತ ಅರ್ಥ. ಒಬ್ಬ ಗುರು ಬಂದು ನಿಮ್ಮ ಕರ್ಮವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಂತಂದರೆ ಅದು ಜ್ಯೋತಿಷ್ಯ ಮುಖಾಂತರ ಮಾತ್ರವೇ. ಒಳ್ಳೆಯದಾಗಲಿ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಹಲೋ, ನಮಸ್ಕಾರ. ನಾನು ಕಲಾವತಿ ಗೋಪಾಲಸ್ವಾಮಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತು ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕೆ ಮುಂಚೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಗುರೂಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು ಅಂತ. ಒಂದು ಅವಕಾಶ ಸಿಕ್ತು. ಈಗ ಆಗಸ್ಟಿಂದ ಕಲಿತಾ ಇದ್ದೀನಿ, 6 ಮಂತ್ಸಿಂದ ಕಲಿತಾ ಇದ್ದೀನಿ. ಈಗ 10th ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಈಗ ಬಹಳ ಚೆನ್ನಾಗಿದೆ. ಮುಂಚೆ ನಕ್ಷತ್ರ ಲಾರ್ಡ್ ಹಾರೋಸ್ಕೋಪ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಬಟ್ ಈಗ ಎಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕಲಿಯಬೇಕು. ಇದನ್ನ ಕಲಿತು ತಮ್ಮ ಹಾರೋಸ್ಕೋಪ್ ನೋಡೋ ಅವಕಾಶ ಸಿಗುತ್ತೆ ಎಲ್ಲರಿಗೂ. ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಲರ್ನ್ ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು.